ಲಾರ್ಡ್ಸ್ನಲ್ಲಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಮ್ಯಾಚ್ ನಡೆಯಲಿದೆಯಾ? ಇಂದಿನಿಂದ ಥಿಯೇಟರ್ನಲ್ಲಿ ವಿಕ್ರಾಂತ್ ರೋಣನ ಅಬ್ಬರ ಹೇಗಿದೆ? ವಿಕ್ಟರಿ ರೂನಾ ರಿಲೀಸ್ಗೆ ಹೇಗಿದೆ ಸಿದ್ಧತೆ ಅಂತ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ ಲೈನ್ನಲ್ಲಿ. ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಬಾಬರ್ ಅಜಂ 3 ಕ್ರಿಕೆಟ್ ಮಾದರಿಗಳಲ್ಲೂ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಟಾಪ್ 3ರಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೆಸ್ಟ್ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ 3ನೇ ಸ್ಥಾನದಲ್ಲಿರುವ ಬಾಬರ್ ಏಕದಿನ ಮತ್ತು ಟಿ20 ಎರಡರಲ್ಲೂ ನಂಬರ್ 1 ಸ್ಥಾನ ಅಲಂಕರಿಸಿದ್ದಾರೆ. ಇನ್ನು ಏಕದಿನ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ವಿರಾಟ್ ಕೊಹ್ಲಿ 5ನೇ ಸ್ಥಾನದಲ್ಲಿದ್ದರೆ ರೋಹಿತ್ ಶರ್ಮಾ 6ನೇ ಸ್ಥಾನದಲ್ಲಿದ್ದಾರೆ. ನಾವು 2025ರ ಐಸಿಸಿ ಮಹಿಳಾ ವಿಶ್ವಕಪ್ ಅನ್ನು ಆಯೋಜಿಸಲು ಉತ್ಸುಕರಾಗಿದ್ದೇವೆ ಅಂತ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಹೇಳಿದ್ದಾರೆ. ಟೂರ್ನಿ ಆಯೋಜನೆಯ ಹಕ್ಕು ಗೆದ್ದಿರುವುದಕ್ಕೆ ನಮಗೆ ಖುಷಿಯಾಗಿದೆ. ಮಹಿಳಾ ಕ್ರಿಕೆಟ್ನ ಜನಪ್ರಿಯತೆ ಹೆಚ್ಚುತ್ತಿದೆ. ಮಹಿಳಾ ಕ್ರಿಕೆಟ್ ಉತ್ತಮ ದಿಕ್ಕಿನಲ್ಲಿ ಸಾಗ್ತಿದೆ ಎನ್ನುವ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆಯಾಗಿದೆ ಎಂದು ಗಂಗೂಲಿ ಹೇಳಿದ್ದಾರೆ. ಟೀಂ ಇಂಡಿಯಾದ ಆಲ್ರೌಂಡರ್ ರವೀಂದ್ರ ಜಡೇಜಾ ಗಾಯದಿಂದ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಹೀಗಾಗಿ ಜಡೇಜಾರನ್ನ ವೆಸ್ಟ್ ಇಂಡೀಸ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಆಡಿಸಿಲ್ಲ. ಜಡೇಜಾ ಚೇತರಿಕೆ ಬಗ್ಗೆ ಗಮನ ಹರಿಸುತ್ತಿದ್ದೇವೆ ಎಂದು ಬಿಸಿಸಿಐ ಮಾಹಿತಿ ನೀಡಿದೆ. ಎರಡು 2023 ಮತ್ತು 2025ರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯಗಳು ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿದೆ. ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಮೂಲ ಈ ವಿಚಾರವನ್ನ ಖಾತರಿಪಡಿಸಿದೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಉದ್ಘಾಟನಾ ಆವೃತ್ತಿಯ ಫೈನಲ್ ಪಂದ್ಯ ಸೌಥ್ಯಾಂಪ್ಟನ್ನ ಏಜಸ್ ಬೌಲ್ನಲ್ಲಿ ನಡೆದಿತ್ತು. ಪ್ರಶಸ್ತಿ ಸುತ್ತಿನಲ್ಲಿ ನ್ಯೂಜಿಲೆಂಡ್ ಮತ್ತು ಟೀಂ ಇಂಡಿಯಾ ಮುಖಾಮುಖಿಯಾಗಿದ್ವು. ಟಿ20 ಕ್ರಿಕೆಟ್ನ ಭರಾಟೆಯಿಂದಾಗಿ ಏಕದಿನ ಕ್ರಿಕೆಟ್ಗೆ ಆದ್ಯತೆ ಕಡಿಮೆಯಾಗ್ತಿದೆ. ಕ್ರಮೇಣ ಏಕದಿನ ಕ್ರಿಕೆಟ್ ಮಾದರಿ ಮೂಲೆಗೆ ಸರಿಯಲಿದೆ ಎಂದು ಹಲವರು ಕ್ರಿಕೆಟಿಗರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಂತಹ ಅಭಿಪ್ರಾಯಗಳು ಕೇಳಿಬಂದ ಬಳಿಕ ಐಸಿಸಿ ಎಚ್ಚೆತ್ತುಕೊಂಡಿದೆ. 2023ರಿಂದ 27ರ ಕ್ರಿಕೆಟ್ ಕ್ಯಾಲೆಂಡರ್ನಲ್ಲಿ ಏಕದಿನ ಪಂದ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಹೆಚ್ಚಿನ ಪಂದ್ಯಗಳನ್ನು ನಡೆಸಲಾಗುತ್ತೆ ಎಂದು ಐಸಿಸಿ ಖಾತರಿಪಡಿಸಿದೆ. ವಿಕ್ರಾಂತ್ ರೋಣ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ. ವಿಶ್ವದಾದ್ಯಂತ ವಿಕ್ರಾಂತ್ ರೋಣನ ಹವಾ ಇಂದು ಸೂರ್ಯ ಉದಯಿಸೋಕೂ ಮೊದಲೇ ಶುರುವಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲೆಡೆ ಶೋಗಳು ಶುರುವಾಗ್ತಿವೆ. ಅಂದಹಾಗೆ ವರ್ಲ್ಡ್ ವೈಡ್ ಮೊದಲ ದಿನ 2500 ಸ್ಕ್ರೀನ್ನಲ್ಲಿ ಸುದೀಪ್ ದರ್ಶನವಾಗ್ತಿದ್ದು ವಿಶ್ವದಾದ್ಯಂತ ಕಿಚ್ಚ ಸುದೀಪ್ ಫ್ಯಾನ್ಸ್ ಇಂದು ವಿಕ್ರಾಂತ್ ರೋಣನ ಜಾತ್ರೆ ಮಾಡೋಕೆ ರೆಡಿಯಾಗಿದ್ದಾರೆ. ಕರುನಾಡಿನಲ್ಲಿ ಮೊದಲ ದಿನ 325 ಸಿಂಗಲ್ ಸ್ಕ್ರೀನ್, 65 ಸುಮಾರು 900 ಸ್ಕ್ರೀನ್ 3D ಹಾಗೂ 1600 ಸ್ಕ್ರೀನ್ನಲ್ಲಿ 2D ವರ್ಷನ್ ಬಿಡುಗಡೆಯಾಗ್ತಿದ್ದು ನಗರದ ವೀರೇಶ್ ಮತ್ತು ಉರ್ವಶಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಜೋರಾಗಿ ವಿಕ್ರಾಂತ್ ರೋಣ ಹಬ್ಬವನ್ನ ಮಾಡಿ ಸಿನಿಮಾನ ಕಣ್ತುಂಬಿಕೊಳ್ಳಲಿದ್ದಾರೆ. ವಿಕ್ರಾಂತ್ ರೋಣ ಫೀವರ್ ಎಲ್ಲೆಡೆ ಜೋರಾಗಿದ್ದು ವರ್ಲ್ಡ್ ವೈಡ್ ರೋಣನ ಕ್ರೇಜ್ ಜೋರಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ವಿಕ್ರಾಂತ್ ರೋಣ ಫೆಸ್ಟಿವಲ್ ಜೋರಾಗಿದ್ದು ಅಭಿಮಾನಿಗಳು ಸಂಭ್ರಮಿಸುತ್ತಿರೋ ರೀತಿ ನೋಡಿ ಕಿಚ್ಚ ಸುದೀಪ್ ಧನ್ಯವಾದ ತಿಳಿಸಿದ್ದಾರೆ. ಫಸ್ಟ್ ಟೈಮ್ ಈ ಮಟ್ಟಿಗಿನ ಕ್ರೇಜ್ ವೆಲ್ಕಮ್ ನಾನು ಅನುಭವಿಸ್ತಿರೋದು ಎಂದ ಕಿಚ್ಚ ಈ ಮಟ್ಟಿಗಿನ ಪ್ರೀತಿ ನೋಡಿ ಸೈಲೆಂಟ್ ಆಗ್ಬಿಟ್ಟೆ ಅಂತ ಮನತುಂಬಿ ಮಾತನಾಡಿ ಥ್ಯಾಂಕ್ಸ್ ಹೇಳಿದ್ದಾರೆ. ದೊಡ್ಡಮನೆಯ ಕುಟುಂಬದ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ ಇದೀಗ ಕಿರುತೆರೆಗೆ ಕಾಲಿಟ್ಟಿದೆ. ಇದೇ ಮೊದಲ ಬಾರಿಗೆ ವಿಜಯದಶಮಿ ಅನ್ನೋ ಧಾರಾವಾಹಿಯನ್ನ ನಿರ್ಮಾಣ ಮಾಡಿದ್ದಾರೆ ರಾಘಣ್ಣ ಹಾಗೂ ಮಂಗಳಮ್ಮ ದಂಪತಿ. ಸಿರಿ ಕನ್ನಡ ವಾಹಿನಿಯಲ್ಲಿ ಆಗಸ್ಟ್ 1ರಿಂದ ಈ ಸೀರಿಯಲ್ ಕಂತುಗಳಲ್ಲಿ ಪ್ರಸಾರವಾಗಲಿದ್ದು ನಿರಂಜನ್ ದೇಶಪಾಂಡೆ, ಕೃತಿಕಾ ಸೇರಿದಂತೆ ಸಾಕಷ್ಟು ಕಲಾವಿದರು ಈ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾರೆ.